ಮಂಗಳೂರು ವಿಶ್ವವಿದ್ಯಾನಿಲಯ ತೃತೀಯ BA 5ನೇ ಸೆಮಿಸ್ಟರ್ನ ಭಾರತೀಯ ಸಮಾಜ ಕಲ್ಯಾಣ ಮತ್ತು ಅಭಿವೃದ್ಧಿ ಇದರ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಡಾಕ್ಟರ್ ಶ್ರೀಮಣಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ವಿಜಯ ಕಾಲೇಜ್ ಮುಲ್ಕಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. Now we move on to the session 60, Effects of Globalization. ಜಾಗತೀಕರಣದ ಪರಿಣಾಮಗಳು. Objectives of the lecture: to ensure the comparison between positive and negative effects, to know the inevitability of dynamic changes in Indian society. Learning outcome: to ensure and able to draw conclusion about the need for globalization and able to compare globalization and pre-globalization era. Now we move on to the effects of globalization. Globalization as a process of integration of societies and economies of the world has its own effects. A lot of discussions are going on regarding the effects of globalization. It has two types of effects. We can broadly classify into positive effects and negative effects. Positive effects of globalization. The size of the world has shrunken due to the effects of globalization. Due to the development in the field of technology, information technology, communication technology, the size of the world has shrunken. Now the people living in the different parts of the world can communicate easily, exchange their ideas, views easily with the help of this new means of communication. ಜಾಗತೀಕರಣದ ಪರಿಣಾಮಗಳು. ಜಾಗತೀಕರಣದ ಪ್ರಕ್ರಿಯೆಗೆ ಅದರದೇ ಆದಂತಹ ಪರಿಣಾಮಗಳು ಇದೆ. ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಎರಡು ರೀತಿಯ ಪರಿಣಾಮಗಳನ್ನು ನಾವು ಕಾಣಬಹುದು. ಪಾಸಿಟಿವ್ ಎಫೆಕ್ಟ್ಸ್, ಹಿತ್ಯಾತ್ಮಕ ಅಥವಾ ವಿಧಾಯಕ ಪರಿಣಾಮಗಳು. ನೆಗೆಟಿವ್ ಎಫೆಕ್ಟ್ಸ್, ನೇತ್ಯಾತ್ಮಕ ಪರಿಣಾಮಗಳು. ಪಾಸಿಟಿವ್ ಎಫೆಕ್ಟ್ಸ್, ಹಿತ್ಯಾತ್ಮಕ ಅಥವಾ ವಿಧಾಯಕ ಪರಿಣಾಮಗಳನ್ನು ನಾವು ಹೇಳುವಾಗ ವಿಶ್ವದ ಗಾತ್ರ ಕುಸಿದಿದೆ ಎಂದು ಹೇಳಬಹುದು. ಜಾಗತೀಕರಣದ ಪ್ರಭಾವದಿಂದಾಗಿ ಇವತ್ತು ವಿಶ್ವದ ಗಾತ್ರ ಕುಸಿದಿದೆ. ಅಂದರೆ ಸಮೂಹ ಮಾಧ್ಯಮಗಳ ಪ್ರಭಾವದಿಂದಾಗಿ, ಸಂವಹನ ಮಾಧ್ಯಮಗಳ ಪ್ರಭಾವದಿಂದಾಗಿ ಇವತ್ತು ನಾವು ಮನೆಯಲ್ಲೇ ಇದ್ದುಕೊಂಡು ಜಗತ್ತಿನ ಯಾವ ಮೂಲೆಯಲ್ಲಿ ಆಗುವಂತಹ ಕಾರ್ಯಕ್ರಮವನ್ನು ಕೂಡ ನಮ್ಮ ಮನೆಯೊಳಗೆ ಕುಳಿತುಕೊಂಡು ಟಿವಿ ಅಥವಾ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ವೀಕ್ಷಿಸಲು ಸಾಧ್ಯ ಇದೆ. ಜಗತ್ತಿನ ಯಾವ ಮೂಲೆಯಲ್ಲಿ ಇರುವಂತಹ ವ್ಯಕ್ತಿಯ ಜೊತೆಯೂ ಕೂಡ ಮಾತನಾಡುವಂತಹ ಸೌಲಭ್ಯ ಜಾಗತೀಕರಣದ ಪ್ರಭಾವದಿಂದ ಆಗಿರೋದ್ರಿಂದ ಇವತ್ತು ಜಗತ್ತು ನಮ್ಮ ಅಂಗೈಯೊಳಗೆ ಇದೆ ಅಂತ ಹೇಳ್ಬಹುದು. ಜಗತ್ತಿನ ಗಾತ್ರ ಕುಸಿದಿದೆ ಅಂತ ನಾವು ಹೇಳ್ಬಹುದು. ಇನ್ಕ್ರೀಸ್ ಇನ್ ದ ವೆಲ್ತ್ ಆಫ್ ದ ವರ್ಲ್ಡ್. ವಿಶ್ವದ ಶ್ರೀಮಂತಿಕೆಯ ಹೆಚ್ಚಳ ಆಗಿದೆ ಎಂದು ಹೇಳಬಹುದು. Due to the internationalization of the economies and societies of the world, there is an increase in the wealth of the world. ವಿಶ್ವದ ಶ್ರೀಮಂತಿಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯಕರಣಗೊಂಡಿರುವಂತಹ ಆರ್ಥಿಕ ವ್ಯವಸ್ಥೆಯೊಳಗೆ ಉತ್ಪಾದನೆ, ಶ್ರಮ ಇವೆಲ್ಲವೂ ಕೂಡ ಇರೋದ್ರಿಂದ ಜಗತ್ತಿನ ಶ್ರೀಮಂತಿಕೆ ಇವತ್ತು ವ್ಯಾಪಾರ ವಹಿವಾಟುಗಳ ಹೆಚ್ಚಳದ ಜೊತೆಗೆ ಶ್ರೀಮಂತಿಕೆಯ ಹೆಚ್ಚಳ ಆಗಿದೆ ಎಂದು ನಾವು ಹೇಳಬಹುದು. ಎನ್ಕರೇಜ್ಮೆಂಟ್ ವರ್ಲ್ಡ್ ಪೀಸ್ ಅಂಡ್ ಕೋಆಪರೇಷನ್. Due to the impact of globalization, now importance is given to peace and cooperation of the world. ಜಾಗತಿಕ ಸಹಕಾರ, ಶಾಂತಿಗೆ ಹೆಚ್ಚು ಉತ್ತೇಜನ, ಹೆಚ್ಚು ಪ್ರೋತ್ಸಾಹವನ್ನು ಜಾಗತೀಕರಣದ ಪ್ರಭಾವದಿಂದಾಗಿ ನೀಡಲಾಗ್ತಾ ಇದೆ. ಇವತ್ತು ಜಗತ್ತು
ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಗ್ಗೂಡಿರೋದ್ರಿಂದ, ತಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸೋದ್ರಿಂದ ಜಗತ್ತಿನ ಶಾಂತಿ ಮತ್ತು ಸಹಕಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ನೀಡಲಾಗ್ತಾ ಇದೆ ಎಂದು ನಾವು ಹೇಳಬಹುದು. Advantages of healthy competition. Due to the impact of globalization, now all over the world, importance is given to the healthy competition and not the unhealthy competition. ಆರೋಗ್ಯಕರ ಸ್ಪರ್ಧೆಗೆ ಅನುಕೂಲತೆಗಳನ್ನು ನೀಡಲಾಗ್ತಾ ಇದೆ. And due to the impact of healthy competition, now people can get good quality of product at a very low price. ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಅನುಕೂಲತೆ ಇವತ್ತು ಜನರಿಗೆ ಜಾಗತೀಕರಣದ ಪ್ರಭಾವದಿಂದಾಗಿ ದೊರಕಿದೆ ಎಂದು ನಾವು ಹೇಳಬಹುದು. ಎಕನಾಮಿಕ್ ಅಡ್ವಾಂಟೇಜಸ್ ಆಫ್ ಗ್ಲೋಬಲೈಸೇಷನ್. ಆರ್ಥಿಕ ಲಾಭ. ಜಾಗತೀಕರಣದ ಪ್ರಭಾವದಿಂದಾಗಿ ಜಗತ್ತು ಇವತ್ತು ಸಾಕಷ್ಟು ಆರ್ಥಿಕ ಅನುಕೂಲತೆಗಳನ್ನು ಅನುಭವಿಸ್ತಾ ಇದೆ. ಹೆಚ್ಚು ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಲಾಭ, ಸಾಕ್ಷರತೆಯ ಹೆಚ್ಚಳ ಮತ್ತು ಬಡತನ ಕಡಿಮೆಯಾಗ್ತಾ ಇದೆ. ಇಂಡಸ್ಟ್ರಿಯಲ್ ಗ್ರೋತ್, ಕೈಗಾರಿಕೆಗಳ ಅಭಿವೃದ್ಧಿ. ಜಾಗತೀಕರಣದ ಪ್ರಭಾವದಿಂದಾಗಿ ಇವತ್ತು ಜಾಸ್ತಿ ಅಥವಾ ಹೆಚ್ಚು ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ, ಹೆಚ್ಚು ಉತ್ಪಾದನೆಗಳಾಗ್ತಾ ಇದೆ, ಹೆಚ್ಚು ರಫ್ತು ಆಗ್ತಾ ಇರೋದನ್ನು ನಾವು ಜಾಗತೀಕರಣದ ಪ್ರಭಾವದಿಂದಾಗಿ ಕಾಣ್ತಾ ಇದ್ದೇವೆ. ಅಪ್ಗ್ರೇಡೇಷನ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಟೆಕ್ನಾಲಜಿ. Due to the impact of globalization, now importance is given to the upgradation and improvement of technology to increase more production, high quality, greater quality products with low price. Importance is given to the quality of production. ತಾಂತ್ರಿಕತೆಯ ಸುಧಾರಣೆ. ಜಾಗತೀಕರಣದ ಪ್ರಭಾವದಿಂದಾಗಿ ಇವತ್ತು ಒಳ್ಳೆಯ ಗುಣಮಟ್ಟದ ವಸ್ತುಗಳ ಉತ್ಪಾದನೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲಾ ರಾಷ್ಟ್ರಗಳು ಕೂಡ ತಾಂತ್ರಿಕತೆಗೆ ಸುಧಾರಣೆಗೆ ಬಹಳಷ್ಟು ಒತ್ತನ್ನು ನೀಡ್ತಾ ಇದೆ. ಕ್ಯಾಪಿಟಲ್ ಮೂವ್ಮೆಂಟ್ ಗೆಟ್ಸ್ ಫ್ಯಾಸಿಲಿಟೇಟೆಡ್. ಬಂಡವಾಳದ ನಿರಂತರ ಹರಿವು. ಜಾಗತಿಕ ಮಾರುಕಟ್ಟೆಯಲ್ಲಿ ವಸ್ತುಗಳ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬಂಡವಾಳದ ನಿರಂತರ ಹರಿವನ್ನು ನಾವು ಜಾಗತೀಕರಣದ ಪ್ರಭಾವದಿಂದಾಗಿ ಕಾಣ್ತಾ ಇದ್ದೇವೆ. ಸ್ಪೀಡಿ ಪ್ರೊಡಕ್ಷನ್ ಅಂಡ್ ಫ್ರೀ ಫ್ಲೋ ಆಫ್ ಗೂಡ್ಸ್. ಉತ್ಪಾದನೆಯ ವೇಗ ಹೆಚ್ಚಳ ಆಗ್ತಾ ಇದೆ, ತಡೆರಹಿತ ವಸ್ತುಗಳ ಹರಿವು ಆಗ್ತಾ ಇದೆ. ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ನಾವು ಹೆಚ್ಚು ಉತ್ಪಾದನೆ ಜಗತ್ತಿನಾದ್ಯಂತ ಆಗ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ಮತ್ತು ವಸ್ತುಗಳ ತಡೆರಹಿತ ಹರಿವು ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ನಮ್ಮ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳು ಹೊರ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇದೆ. ಹೊರ ರಾಷ್ಟ್ರಗಳಲ್ಲಿ ಉತ್ಪಾದನೆಯಾದಂತಹ ವಸ್ತುಗಳು ನಮ್ಮಲ್ಲಿ ಆಮದಾಗ್ತಾ ಇರುವಂತದ್ದು, ನಮ್ಮ ಮಾರುಕಟ್ಟೆಗಳಲ್ಲಿ ಲಭ್ಯವಾಗಿರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಟ್ ಗಿವ್ಸ್ ಇಂಪೆಟಸ್ ಟು ಕನ್ಸಂಪ್ಷನ್. ಇದು ವಸ್ತುಗಳನ್ನು ಉಪಯೋಗಿಸುವ ವೇಗ. ಉತ್ಪಾದನೆಯ ಜೊತೆಗೆ ವಸ್ತುಗಳನ್ನು ನಾವು ಹೆಚ್ಚು ಖರೀದಿ ಮಾಡಿಕೊಂಡು ಅದನ್ನು ನಮ್ಮ ಬಳಕೆ ಮಾಡಿಕೊಳ್ಳುವಂತಹ ವೇಗವೂ ಕೂಡ ಜಾಸ್ತಿ ಆಗ್ತಾ ಇದೆ ಜಾಗತೀಕರಣದ ಪ್ರಭಾವದಿಂದಾಗಿ. It contributes to higher standard of living. Globalization has contributed to the high standard of living with good quality of products with lower price. ಒಳ್ಳೆಯ ಗುಣಮಟ್ಟದ ವಸ್ತುಗಳ ಉತ್ಪಾದನೆ ಆಗೋದ್ರಿಂದ ಜನರ ಜೀವನದ ಗುಣಮಟ್ಟವೂ ಕೂಡ ಉತ್ತಮಗೊಂಡಿರುವುದನ್ನು ನಾವು ಜಾಗತೀಕರಣದ ಪ್ರಭಾವದಿಂದಾಗಿ ಕಾಣ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಜಾಗತೀಕರಣದ ಇತ್ಯಾತ್ಮಕ ಪರಿಣಾಮಗಳು, ಪಾಸಿಟಿವ್ ಇಫೆಕ್ಟ್ಸ್. ಜಾಗತಿಕ ಮಾರುಕಟ್ಟೆಯಲ್ಲಿ ವಸ್ತುಗಳ ಉತ್ಪಾದನೆ ಆಗೋದ್ರಿಂದ ಎಲ್ಲ ರೀತಿಯ ವಸ್ತುಗಳು ನಮಗೆ ದೊರಕೋದ್ರಿಂದ ಇವತ್ತು
ಜಗತ್ತು ಚಿಕ್ಕದಾಗಿದೆ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಆಗುವಂತ ವಿಚಾರಗಳು, ಉತ್ಪಾದನೆಗಳು, ವಸ್ತುಗಳು ನಮಗೆ ಸಿಗುವಂತ ಅವಕಾಶಗಳು ಸಿಗೋದ್ರಿಂದ, ಜಾಗತಿಕ ಮಾರುಕಟ್ಟೆಯಲ್ಲಿ ವಸ್ತುಗಳ ಲಭ್ಯವಾಗಿರೋದ್ರಿಂದ ನಾವು ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಬಹಳ ಅನುಕೂಲಗಳನ್ನು ಅನುಭವಿಸ್ತಾ ಇದ್ದೇವೆ ಎಂದು ಹೇಳಬಹುದು. ಆದರೆ ಜಾಗತೀಕರಣದಿಂದಾಗಿ ತ್ಯಾತ್ಮಕ ಪರಿಣಾಮಗಳಷ್ಟೇ ಅಲ್ಲದೆ ನೇತ್ಯಾತ್ಮಕ ಪರಿಣಾಮಗಳು ಕೂಡ ಇದೆ. ಯಾವುದೇ ಒಂದು ಪ್ರಕ್ರಿಯೆ ಬದಲಾವಣೆಗಳು ಆದಾಗ ಅದರಲ್ಲಿ ಎರಡೂ ಪರಿಣಾಮಗಳನ್ನು ನಾವು ಕಾಣ್ತೇವೆ. ಹಾಗೆ ಜಾಗತೀಕರಣದಲ್ಲಿಯೂ ಕೂಡ ವ್ಯತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಪರಿಣಾಮಗಳನ್ನು ಕಾಣ್ತೇವೆ. Globalization has its own positive and negative effects. It has not only positive effects, but at the same time negative effects. What are the negative effects of globalizations? Some of them are, it widens the gap between richer and poorer nations. Due to the impact of globalization, poor nations find very difficult to compete with the rich nations. So rich nations has become richer and poor nations has become poor. ಬಡ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳು ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ. ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಬಡ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳ ಜೊತೆಗೆ ಸ್ಪರ್ಧೆಯನ್ನು ನಡೆಸುವಲ್ಲಿ ವಿಫಲವಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಬಡ ರಾಷ್ಟ್ರಗಳಿಗೆ ಶ್ರೀಮಂತ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯ ಜೊತೆ ಸ್ಪರ್ಧೆಯನ್ನು ನಡೆಸುವಂತಹದ್ದು ಕಷ್ಟ ಆಗಿರೋದ್ರಿಂದ ಬಡ ಮತ್ತು ಶ್ರೀಮಂತ ರಾಷ್ಟ್ರಗಳ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳಬಹುದು. Disadvantages of the developing nations. Developing nations find very difficult to compete with the developed nations because of their developed economy. ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಜೊತೆ ಸ್ಪರ್ಧೆಯನ್ನು ನಡೆಸುವಾಗ ಬಹಳಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸ್ತಾ ಇರೋದ್ರಿಂದ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ಅನೇಕ ಕಷ್ಟಗಳನ್ನು ಜಾಗತೀಕರಣದ ಪ್ರಭಾವದಿಂದಾಗಿ ಅನುಭವಿಸ್ತಾ ಇದೆ. Exploitation of poor nations and workers by the multinational companies. ಬಹುರಾಷ್ಟ್ರೀಯ ಕಂಪನಿಗಳಿಂದ ಬಡ ದೇಶಗಳ ಹಾಗೂ ಕಾರ್ಮಿಕರ ಶೋಷಣೆ ಆಗ್ತಾ ಇದೆ ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ. ಬಡ ರಾಷ್ಟ್ರಗಳ ಕೃಷಿಕರು ಅಥವಾ ಕೃಷಿಯ ವಸ್ತುಗಳನ್ನು ಉತ್ಪಾದಿಸುವಂತ ಕೃಷಿಕರು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನು ಎದುರಿಸಲು ವಿಫಲವಾಗಿ ತಮ್ಮ ವಸ್ತುಗಳಿಗೆ ಬೆಲೆಯನ್ನು ಕಳೆದುಕೊಳ್ಳುವಂತ ಸನ್ನಿವೇಶ ಎದುರಾಗ್ತಾ ಇರೋದ್ರಿಂದ ಇವತ್ತು ನಾವು ನಮ್ಮ ಕೃಷಿಕರು ಸುಸೈಡ್ ಮಾಡಿಕೊಳ್ಳುವಂತಹ ಸಂದರ್ಭವನ್ನು, ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಫಾರ್ಮರ್ಸ್ ಸುಸೈಡ್. Increase in the rate of farmers committing suicide due to decrease in the price of their products because they are not in a position to compete with the world economy. ರೈತರ ಆತ್ಮಹತ್ಯೆ ಅಂತ ಪ್ರಕರಣಗಳು ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ರೈತರು ಶ್ರೀಮಂತ ದೇಶಗಳ ಜೊತೆಗೆ ವ್ಯಾಪಾರದಲ್ಲಿ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಆ ಕುಸಿದ ಬೆಲೆಯನ್ನು ಅನುಭವಿಸ್ಲಿಕ್ಕಾಗದೆ, ಸಹಿಸಿಕೊಳ್ಳಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಸಂಗಗಳು ಕೂಡ ಎದುರಾಗಿದೆ. ಕಲ್ಚರಲ್ ಇನ್ವೇಷನ್ ಥ್ರೂ ಗ್ಲೋಬಲೈಸೇಷನ್. ಜಾಗತೀಕರಣದಿಂದಾಗಿ ಸಾಂಸ್ಕೃತಿಕ ಆಕ್ರಮಣವನ್ನು ಕೂಡ ನಾವು ಕಾಣಬಹುದು. ಉದಾಹರಣೆಗೆ ನಮ್ಮ ಹಿಂದಿನ ಸಂಸ್ಕೃತಿಯನ್ನು ನಾವು ತೊರೆದು ಇವತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಡ್ರಗ್ಸ್, ಡ್ರಿಂಕ್ಸ್, ಡ್ಯಾನ್ಸ್ ಅನ್ನುವಂತಹ ಪ್ರಭಾವಕ್ಕೆ ಒಳಗಾಗಿದ್ದೇವೆ. ನಮ್ಮ ಯುವ ಜನಾಂಗ ಮಾದಕ ದ್ರವ್ಯಗಳ ಸೇವನೆ, ಮದ್ಯಪಾನದಂತ ಅಭ್ಯಾಸಗಳು, ಕ್ಲಬ್ಸ್, ಇಂಥದೆಲ್ಲ ಡ್ಯಾನ್ಸ್ ಅಥವಾ ನೃತ್ಯದ ಪ್ರಭಾವಕ್ಕೆ ಒಳಗಾಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. It is eating away the vitals of the poor and the developing nations. ಜಾಗತೀಕರಣವು ಇವತ್ತು ಬಡ ರಾಷ್ಟ್ರಗಳ, ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಶಕ್ತಿಯನ್ನು ಅಥವಾ ರಿಸೋರ್ಸಸ್ ಅನ್ನು, ಸಂಪನ್ಮೂಲಗಳನ್ನು ನಾಶ ಮಾಡ್ತಾ ಇದೆ ಅಂತ ನಾವು ಹೇಳಬಹುದು. ಇದು ಅಲ್ಲದೆ
Other negative effects of globalization are ecological effects, intensification of human insecurity. Globalization policy has created a pool of surplus labor, feminization of labor, impact of globalization on agriculture, violates human rights. Globalization leads to commercial and political exploitation, problem of the transfer of natural resources. ಜಾಗತೀಕರಣವು ಅನೇಕ ನೇತ್ಯಾತ್ಮಕ ಪರಿಣಾಮಗಳನ್ನು ನಮ್ಮ ಸಮಾಜದ ಮೇಲೆ ಬೀರ್ತಾ ಇದೆ. ಒಂದು ರೀತಿ ನಮ್ಮ ಭದ್ರತೆಗೆ ಕಷ್ಟ ಬಂದಂತಹ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಭಯೋತ್ಪಾದನೆ, ಅಕ್ರಮ ವಲಸೆ, ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹದ್ದು ನಾವು ಕಾಣಬಹುದು. ಅದೇ ರೀತಿ ಇವತ್ತು ಪರಿಸ್ಥಿತಿ ಹೇಗೆ ಆಗಿದೆ ಹೇಳಿದ್ರೆ, ಶಿಕ್ಷಿತ ವರ್ಗ, ಕೌಶಲ್ಯವನ್ನು ಹೊಂದಿರುವಂತಹ ಒಂದು ವರ್ಗಕ್ಕೆ ಶಿಕ್ಷಿತರ ಸಂಖ್ಯೆ ಜಾಸ್ತಿ ಆಗಿದ್ರು ಕೂಡ ಶಿಕ್ಷಿತ ಅನ್ಎಂಪ್ಲಾಯ್ಮೆಂಟ್, ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್, ಶಿಕ್ಷಿತ ವರ್ಗ ಇವತ್ತು ನಿರುದ್ಯೋಗದಿಂದ ಬಳಲುವಂತಹ ಸಂದರ್ಭ ಒದಗಿದೆ. ಕೃಷಿ ಕ್ಷೇತ್ರದಲ್ಲಿ ಮಾತ್ರವಾದಂತಹ ದುಷ್ಪರಿಣಾಮವನ್ನು ಬೀರಿದೆ. ರೈತರು ತಮ್ಮ ಬೆಳೆಸಿದಂತಹ ಬೆಳೆಗೆ ಸರಿಯಾದ ಸೂಕ್ತ ಬೆಲೆ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸನ್ನಿವೇಶ ಎದುರಾಗಿದೆ. ಅವರ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗದೇ ಇರುವಂತಹದ್ದು, ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿರುವಂತಹದ್ದು, ಉದ್ಯೋಗದ ಅವಕಾಶಗಳಿಂದ ಕಾರ್ಮಿಕರು ಕೌಶಲ್ಯಗಳ ಕೊರತೆಯಿಂದಾಗಿ, ತಂತ್ರಜ್ಞಾನಗಳ ಕೊರತೆಯಿಂದಾಗಿ ಉದ್ಯೋಗವನ್ನು ಸಿಗದೇ ಇರುವಂತಹದ್ದು, ಹೆಚ್ಚು ಮಹಿಳೆಯರು ಕಾರ್ಮಿಕ ಕ್ಷೇತ್ರಕ್ಕೆ ದುಡಿಯುತ್ತಾ ಇರುವಂತಹದ್ದು, ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿರುವಂತಹದ್ದು, ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿ ಶೋಷಣೆ, ಕಾರ್ಮಿಕರ ಶೋಷಣೆಯಾಗುವಂತಹದ್ದು ಮತ್ತು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆಯಾಗುವಂತಹದ್ದು, ಇದನ್ನೆಲ್ಲ ನಾವು ಜಾಗತೀಕರಣದ ದುಷ್ಪರಿಣಾಮಗಳು ಅಥವಾ ನೇತ್ಯಾತ್ಮಕ ಪರಿಣಾಮಗಳಲ್ಲಿ ಕಾಣುತ್ತೇವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಶ್ರೀಮಂತ ದೇಶಗಳ ನಡುವೆ ಬಡ ರಾಷ್ಟ್ರಗಳು ಸ್ಪರ್ಧೆಯನ್ನು ನಡೆಸುವಲ್ಲಿ ವಿಫಲವಾಗಿ ತಮ್ಮ ವಸ್ತುಗಳಿಗೆ, ತಾವು ಉತ್ಪಾದಿಸಿದ ವಸ್ತುಗಳಿಗೆ ಸರಿಯಾದ ಸೂಕ್ತ ಬೆಲೆ ಸಿಗದೆ ನಮ್ಮ ರೈತರು, ನಮ್ಮ ಕಾರ್ಮಿಕ ವರ್ಗ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕಾರ್ಮಿಕರನ್ನು ಕಡಿಮೆ ವೇತನಕ್ಕೆ ದುಡಿಸಿಕೊಳ್ಳುವಂತಹ ಪ್ರಕರಣಗಳನ್ನು ನಾವು ಕಾಣಬಹುದು. ಮಲ್ಟಿನ್ಯಾಷನಲ್ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನಮ್ಮ ಕಾರ್ಮಿಕರನ್ನು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುವಂತಹದ್ದು, ಜಾಸ್ತಿ ಕೆಲಸ ಮಾಡಿಸಿಕೊಳ್ಳುವಂತಹ ಶೋಷಣೆಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಹೀಗೆ ಜಾಗತೀಕರಣದಿಂದಾಗಿ ಅನೇಕ ಪಾಸಿಟಿವ್ ಅಂಡ್ ನೆಗೆಟಿವ್ ಎಫೆಕ್ಟ್ಸ್ ಇದೆ. ನಮ್ಮ ದೇಶದಕ್ಕೆ ನೋಡುವಾಗ ಜಾಗತೀಕರಣದ ಪ್ರಭಾವದಿಂದಾಗಿ ನಮ್ಮ ದೇಶದಲ್ಲಿ ವ್ಯತ್ಯಾತ್ಮಕ ಮತ್ತು ಇತ್ಯಾತ್ಮಕ ಪರಿಣಾಮಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಜಾಗತೀಕರಣದ ಒಳ್ಳೆಯ ಅಂಶಗಳನ್ನು ಉಳಿಸಿಕೊಂಡು ನಮ್ಮ ಸ್ವಾವಲಂಬಿ ಬದುಕನ್ನು ನಡೆಸಿಕೊಂಡು ನಮ್ಮ ದೇಶದ ಸಂಪನ್ಮೂಲಗಳನ್ನು ಉಳಿಸಿಕೊಂಡು ಈ ಎರಡರ ಜೊತೆಗೆ ಒಂದು ಸಮತೋಲನವನ್ನು ಕಾಯ್ದುಕೊಂಡು ಹೋಗುವಂತಹ ಅನಿವಾರ್ಯತೆ ನಮಗೆ ಇದೆ. ಇವಿಷ್ಟು ಜಾಗತೀಕರಣದ ಪರಿಣಾಮಗಳು.